ಈಗಾಗಲೇ SSC GD ಪರೀಕ್ಷೆಯನ್ನು ಬರೆದು ಈಗಾಗಲೇ ರಿಸಲ್ಟ್ ಬಿಟ್ಟಿದ್ದಾರೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ. ಇನ್ನು ನೆಕ್ಸ್ಟ್ ಏನೈತಪ್ಪ ಅಂದ್ರೆ ಫಿಸಿಕಲ್ ಅದ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಏನು ಕೇಳ್ತಾ ಇದ್ದಾರೆ ಅಂದ್ರೆ, ಸರ್ ನನಗೆ 5 ಕಿಲೋಮೀಟ್ರ್ ರನ್ನಿಂಗ್ ಓಡಲಿಕ್ಕೆ ಆಗ್ತಾಯಿಲ್ಲ 24 ನಿಮಿಷ ಒಳಗಡೆ, ನಾವು ಏನು ಮಾಡಬೇಕು ಅಂತೇಳಿ ಭಾಳಷ್ಟು ಜನರ ವಿದ್ಯಾರ್ಥಿಗಳ ಪ್ರಶ್ನೆ ಅದ. ಅಭ್ಯರ್ಥಿಗಳಿಗೆ ನಿಮಗಾಗಿ ಈ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರಲಿ ಏನಪ್ಪ ಅಂದ್ರೆ, ಮೊದಲನೇದಾಗಿ 5 ಕಿಲೋಮೀಟ್ರ್ ರನ್ನಿಂಗ್ ನಾವು ಓಡಬೇಕಾದ್ರೆ ಫಸ್ಟ್ ಯಾವ ರೀತಿ ನಾವು ರೆಡಿಯಾಗಿರಬೇಕು, ರನ್ನಿಂಗ್ ಓಡುವಾಗ ಯಾವ ರೀತಿ ಓಡಬೇಕು, ಆಮೇಲೆ ನಮ್ಮ ಮನಸ್ಸನ್ನು ಕಂಟ್ರೋಲ್ ಹೆಂಗೆ ಇಟ್ಕೋಬೇಕು, ಆಕ್ಸಿಜನವನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡ್ತಾ ನಮ್ಮ ದೇಹಕ್ಕೆ ಹೋಗಬೇಕು, ಆಮೇಲೆ ನಮಗೆ ಸುಸ್ತಾಗಬಾರ್ದು, ಆರಾಮಾಗಿ ನಾವು ಓಡಬೇಕಂದ್ರೆ ನಾವು ಏನೇನು ಆಹಾರ ತಿನ್ನಬೇಕು ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಳ್ತಾ ಇದ್ದೀನಿ ಅಭ್ಯರ್ಥಿಗಳೇ. ಹಾಗಾದರೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಗಳನ್ನು ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಅಭ್ಯರ್ಥಿಗಳೇ. ಹಾಗಾದರೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ಹೇಳ್ತಾರೆ ಏನಪ್ಪ ಅಂದ್ರೆ, ನಾ 5 ಕಿಲೋಮೀಟ್ರ್ ಓಡ್ತೀನೋ ಆರ್ಮಿದು 1600 ಮೀಟ್ರ್ ಓಡೋಕ್ಕಾಗೋದಿಲ್ಲ ನಾ ಅಂತ. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, 5 ಕಿಲೋಮೀಟ್ರ್ ಓಡುವಂಥ ಓಟನೇ ಬೇರೆ, ಆಮೇಲೆ 1600 ಮೀಟ್ರ್ ರನ್ನಿಂಗನ್ನು ಮಾಡ್ತಕ್ಕಂಥ ಸ್ಟೈಲೇ ಬೇರೆ, ಅದು ಬೇರೆ ಇದೇ ಬೇರೆ ಇರ್ತದೆ. ಅಲ್ಲಿ ಓಡೋ ಸ್ಟೈಲ್ ಬೇರೆ, ಇಲ್ಲಿ ಓಡೋ ಸ್ಟೈಲ್ ಬೇರೆ, ಇದು ನಿಮ್ಗೆ ಗೊತ್ತಿರಬೇಕು. ಅದ್ರ ಬಗ್ಗೆನೂ ನಾನು ನಿಮ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಮೊದಲಿಗೆ SSC GD ಅವರಿಗೆ ನಾನು ಫಸ್ಟ್ ಹೇಳ್ತೀನಿ ಏನಪ್ಪ ಅಂದ್ರೆ, ಮೊದಲಿಗೆ ನೀವು ಓಟವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ನೇ ಪಾಯಿಂಟ್ ನಾನು ಕೆಲವೊಂದು ಟಿಪ್ಸ್ಗಳನ್ನ ನಿಮಗೆ ಇಂಪಾರ್ಟೆಂಟ್ ಟಿಪ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಫಸ್ಟಿಗೆ ಏನಪ್ಪ ಅಂದ್ರೆ, ರನ್ನಿಂಗ್ ಶೂಸನ್ನು ಒಳ್ಳೆಯ ಶೂಸನ್ನು ಖರೀದಿ ಮಾಡಿರಿ. ಯಾಕಂದ್ರೆ ಅದು ವೇಟ್ ಜಾಸ್ತಿ ಇರಬಾರ್ದು, ಹಗರಂಗೆ ಲೈಟ್ ಇರಬೇಕು. ಆಮೇಲೆ ಕಾಲಿಗೆ ಏನಾಗಬಾರ್ದಪ್ಪ ಅಂದ್ರೆ ಬಿಗು ಟೈಟ್ ಆಗಬಾರ್ದು. ಆ ರೀತಿ ಟೈಟ್ ಆಯ್ತಪ್ಪ ಅಂದ್ರೆ ಅಲ್ಲಿ ಏನಾಗ್ತದೆ, ರಕ್ತ ಚಲನೆ ಕರೆಕ್ಟಾಗಿ ಆಗಬೇಕು, ಇಲ್ಲಾಂದರೆ ಕಾಲಿಗೆ ನೋವು ಬರ್ತದೆ. ಮೊದಲನೇದಾಗಿ ಶೂಸನ್ನು ಕರೆಕ್ಟಾಗಿ ತೆಗೆದುಕೊಳ್ಳಿ. ಆಮೇಲೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅಭ್ಯರ್ಥಿಗಳೇ ನಿಮ್ಗೆ ಗೊತ್ತಿರಲಿ, ಫಸ್ಟ್ನೇದು ನಿಮ್ಮ ಮೈಂಡ್ ಕಂಟ್ರೋಲ್ ಇರಬೇಕು. ಏನು ಕಂಟ್ರೋಲ್ ಇರಬೇಕು, ನಾ ಈಗ 5 ಕಿಲೋಮೀಟ್ರ್ ಓಡಾತೀನಿ, ನಾ 5 ಕಿಲೋಮೀಟ್ರ್ ಓಡಬೇಕು, ಫಸ್ಟ್ ಇದು ಇರಬೇಕು ನಿಮ್ಗೆ. ಮೈಂಡ್ ಫಿಕ್ಸ್ ಮಾಡ್ಕೋಬೇಕು, 5 ಕಿಲೋಮೀಟ್ರ್ ನಾವು ಓಡಬೇಕು, 24 ನಿಮಿಷ ಒಳಗೆ ಓಡಬೇಕು. ಈ ರೀತಿ ಮೈಂಡ್ ಫಿಕ್ಸ್ ಮಾಡ್ಕೊಂಡು ನೀವು ರನ್ನಿಂಗ್ ಮಾಡಿದ್ರೆ 100ಕ್ಕೆ 100 ಗ್ಯಾರಂಟಿ ಅಭ್ಯರ್ಥಿಗಳೇ, ನೀವು 18ರಿಂದ 24 ನಿಮಿಷ ಒಳಗೆ 5 ಕಿಲೋಮೀಟ್ರ್ 100ಕ್ಕೆ 100 ಗ್ಯಾರಂಟಿಯಾಗಿ ನೀವು ಓಡ್ತೀರಿ. ಫಸ್ಟ್ ಮೈಂಡ್ ಕಂಟ್ರೋಲ್ ಇರಬೇಕು. ನಮ್ಮದು ಏನಿರಬೇಕಪ್ಪ ಅಂದ್ರೆ ಫಿಕ್ಸ್ ಮಾಡ್ಕೋಬೇಕು ಮೈಂಡ್. ಆಮೇಲೆ ಓಡುವಾಗ ಏನು ಮಾಡ್ತೀರಿ, ಭಾಳಷ್ಟು ಜನ ವಿದ್ಯಾರ್ಥಿಗಳು 1 ಕಿಲೋಮೀಟ್ರು 2 ಕಿಲೋಮೀಟ್ರ್ ಹೋಗಿ ನಿಂತು ಬಿಡೋದ್ರಿ, ಸುಸ್ತಾತತಿ ನಿಂತು ಬಿಡೋದು. ಓಡುವಾಗ ಏನು ಮಾಡ್ತೀರಿ, ಒಮ್ಮೆ ಸ್ಪೀಡ್ ವೇಗವಾಗಿ ಓಡಿಬಿಡೋದು. ವೇಗವಾಗಿ ಓಡಿರಪ್ಪ ಅಂದ್ರೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಸುಸ್ತಾಗ್ತದೆ, ಯಾರಿಗಾದರೂ ಸುಸ್ತಾಗ್ತದೆ. ಆದರೆ ಓಡೋ ಸ್ಟೈಲ್ ಗೊತ್ತಿರ್ಬೇಕು, ನೀವು ಯಾವ ರೀತಿ ಓಡಬೇಕು ಅನ್ನೋದು ನಿಮ್ಗೆ ಗೊತ್ತಿತ್ತಂದ್ರೆ, ನೀವು ಓಡುವ ವಿಧಾನ ಗೊತ್ತಿತ್ತಂದ್ರೆ ಆರಾಮಾಗಿ 5 ಕಿಲೋಮೀಟ್ರ್ ರನ್ನಿಂಗನ್ನು ನೀವು ಮಾಡ್ಬೋದು. ಆಮೇಲೆ ಫಸ್ಟ್ ನಿಮ್ಗೆಲ್ಲರಿಗೂ ಒಂದು ಮಾತು ಹೇಳ್ತೇನೆ, ಯಾರು 5 ಕಿಲೋಮೀಟ್ರ್ ಓಟವನ್ನು ಓಡಾಕೆ ನಿಲ್ತೀರಿ, ನಡು ನಿಂತಿರಪ್ಪ ಅಂದರೆ ನೀವು ಸಕ್ಸಸ್ ಆಗೋದೇ ಇಲ್ಲ. ಯಾಕಂದ್ರೆ ನಿಮ್ಮ ಮೈಂಡ್ ನನ್ನ ಕಡೆಯಿಂದ ಆಗೋದಿಲ್ಲ ಅಂಥೇಳಿ ಮೈಂಡ್ ಇದಾಗಿಬಿಡ್ತದೆ. ಆ ರೀತಿ ಮಾಡ್ಕೋಬಾರ್ದು. ನಿಮ್ಗೆ 5 ಕಿಲೋಮೀಟ್ರ್ ಪೂರ ವೇಗವಾಗಿ ಓಡೋಕ್ಕಾಗೋದಿಲ್ಲ, ಫಸ್ಟ್ ನೀವು ಏನು ಮಾಡ್ಬೇಕಂದ್ರೆ ಟೈಮ್ ಹಚ್ಚಿರಿ, ಸ್ಟಾರ್ಟಿಂಗ್ ಪಾಯಿಂಟ ಫಿನಿಶಿಂಗ್ ಪಾಯಿಂಟ. 5 ಕಿಲೋಮೀಟ್ರ್ ಸ್ಟಾರ್ಟಿಂಗ್ ಪಾಯಿಂಟ ಫಿನಿಶಿಂಗ್ ಪಾಯಿಂಟ, ಎಲ್ಲಿಂದ ಎಲ್ಲಿ ತನಕ ಓಡಬೇಕು, ಇದು ಮೈಂಡ್ ಫಿಕ್ಸ್ ಇರಬೇಕು. ಫಸ್ಟ್ ನೀವು ಏನು ಮಾಡಿರಿ ಅಂದ್ರೆ 5 ಕಿಲೋಮೀಟ್ರ್ ನಡ್ಕೋತ ಹೋಗಿ ಬರ್ರಿ, ನಡೀತದೆ. ನಡ್ಕೋತ ಹೋಗಿ ಬಂದಾಗ ಟೈಮ್ ಎಷ್ಟಾಯ್ತು ನೋಡಿರಿ, ಎಲ್ಲಿ ನಿಲ್ಲಂಗಿಲ್ಲ, ನಡ್ಕೋತ ಹೋಗೋದು ಬರೋದು. ಆಮೇಲೆ ನೆಕ್ಸ್ಟ್ ಸ್ಟೇಜ್ ಏನಪ್ಪ ಅಂದ್ರೆ, ಸ್ಲೋ ಆಗಿ ಜಾಗಿಂಗ್ ಮಾಡೋದು, ಒಟ್ಟೆ ನಿಲ್ಲಂಗಿಲ್ಲ ರೀ. ಸ್ಲೋ ಆಗಿ ಜಾಗಿಂಗ್ ಮಾಡ್ತಾ ಏನು ಮಾಡೋದು, 5 ಕಿಲೋಮೀಟ್ರ್ ಹೋಗೋದು, ಎಲ್ಲಿ ನಡು ನಿಲ್ಲಂಗಿಲ್ಲ. ಅವಾಗ ಟೈಮ್ ಹಚ್ಚಿ ನೋಡಿರಿ. ಆಮೇಲೆ ಮತ್ತೆ ರನ್ನಿಂಗ್ ದಿನದಿಂದ ದಿನಕ್ಕೆ ನೀವು ವೇಗ ಮಾಡಿರಿ ಅಂದರೆ ಅಲ್ಲಿ ಓಡ್ಬೋದು. ಆಮೇಲೆ ಓಡುವಾಗ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಈಗ ಅಗ್ನಿವೀರ ಆರ್ಮಿ 1600 ಮೀಟ್ರ್ ರನ್ನಿಂಗ್ ಓಡ್ಬೇಕಂದ್ರೆ ಅಲ್ಲಿ ಪೂರ್ತಿ ವೇಗವಾಗಿ ಓಡಬೇಕು. ಫಸ್ಟ್ ರೌಂಡು ಸೆಕೆಂಡ್ ರೌಂಡು ಭಾಳ ಸ್ಪೀಡಾಗಿ ಹೋಗ್ತಾರೆ. ಆಮೇಲೆ ಥರ್ಡ್ ರೌಂಡು ಫೋರ್ತ್ ರೌಂಡು ಸ್ವಲ್ಪ ಸ್ಲೋ ಆಗ್ತದೆ. ಒಟ್ಟಾರೆಯಾಗಿ 1600 ಮೀಟ್ರ್ ಭಾಳಷ್ಟು ವಿದ್ಯಾರ್ಥಿಗಳು 400 ಮೀಟ್ರ್ ಟ್ರ್ಯಾಕ್ನಾಗ 4 ರೌಂಡ್ ರೀ, 1600 ಮೀಟ್ರ್ ರನ್ನಿಂಗ್ ಎಲ್ಲ ಒಂದೇ ವೇಗದಾಗ ಓಡುವಂಥ ಹುಡುಗರು ಇರ್ತಾರೆ. ಆಮೇಲೆ ಫಸ್ಟ್ ರೌಂಡು ಸೆಕೆಂಡ್ ರೌಂಡು ವೇಗವಾಗಿ ಹೋಗಿ ಥರ್ಡ ಫೋರ್ತ ಸ್ವಲ್ಪ ಸ್ಲೋ ಮಾಡಿ ಓಡಿ ಫಿನಿಶಿಂಗನ್ನು ಮಾಡ್ತಾಯಿರ್ತಾರೆ. ಅದು ಬೇರೆ, ಅಲ್ಲಿ ಓಡೋ ಸ್ಟೈಲ್ ಬೇರೆ. ಅಲ್ಲಿ ಯಾವ ರೀತಿ ಓಡ್ಬೇಕು ರೀ, ವೇಗವಾಗಿ. ಶಾರ್ಟ್ ರನ್ನಿಂಗ್ ಯಾವತ್ತು ನಾವು ತುದಿಗಾಲ ಮೇಲೆ ಓಡಬೇಕಾಗ್ತದೆ. ಶಾರ್ಟ್ ರನ್ನಿಂಗ್ ಓಡ್ಬೇಕಾದ್ರೆ ತುದಿಗಾಲ ಮೇಲೆ ಓಡಬೇಕು, ಫುಲ್ ಫಾಸ್ಟಾಗಿ ಓಡಬೇಕು. ಆದರೆ ಇಲ್ಲಿ 5 ಕಿಲೋಮೀಟ್ರ್ ರನ್ನಿಂಗ್ ಐತಂದ್ರೆ ಆ ರೀತಿ ಅಷ್ಟು ತುದಿಗಾಲ ಮೇಲೆ ಓಡ್ಬೇಕಂತಿಲ್ಲ. ತುದಿಗಾಲ ಮೇಲೆ ನೀವು 5 ಕಿಲೋಮೀಟ್ರ್ ಓಡಿದ್ರೆ ನಿಮ್ಮ ಕಾಲು ನೋವಾಗ್ತವೆ, ಪಾದಗಳು ನೋವಾಕ್ಕವು, ಆಮೇಲೆ ಮ್ಯಾಲೆಲ್ಲ ನೋವು ಬರ್ತದೆ. ಆ ರೀತಿ ತುದಿಗಾಲ ಮೇಲೆ 5 ಕಿಲೋಮೀಟ್ರ್ ಓಡುವಾಗ ತುದಿಗಾಲ ಮೇಲೆ ಓಡಬೇಕಂತಿಲ್ಲ, ನೀವು ಪಾದನ ಊರೇ ಓಡಬಹುದು. ಇದು ನಿಮ್ಗೆ ಗೊತ್ತಿರಲಿ. ಆಮೇಲೆ ಓಡುವಾಗ ನಿಮ್ಗೆ ಗೊತ್ತಿರಬೇಕು ಏನಪ್ಪ ಅಂದ್ರೆ, ಫಸ್ಟ್ 1 ಕಿಲೋಮೀಟ್ರ 2 ಕಿಲೋಮೀಟ್ರ ಅಥವಾ 3 ಕಿಲೋಮೀಟ್ರ್ ತನಕ ಯಾವ ರೀತಿ ಓಡಬೇಕಪ್ಪ ಅಂದ್ರೆ, ಫಸ್ಟ್ ಮೂಗಿಂದ ಉಸಿರು ತೊಗೊಂಡು ಮೂಗಿಂದನೇ ಬಿಡಬೇಕು. ಫಸ್ಟ್ ಸ್ಟಾರ್ಟಿಂಗ್ ಇರೋದು.
ಆಮೇಲೆ ಏನಾಗ್ತದೆ ಬರ್ಬರ್ತಾ ನಮ್ಮ ದೇಹದಾಗ ಆಕ್ಸಿಜನ್ ಕಡಿಮೆ ಆಕತೈತಿ. ಆಕ್ಸಿಜನ್ ಕಡಿಮೆ ಆಕೈತಂದ್ರೆ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂದ್ರೆ ಅಥವಾ 2 ಕಿಲೋಮೀಟ್ರ್ ಹೋಗಿರ್ತೀರಿ ಅಥವಾ 3 ಕಿಲೋಮೀಟ್ರ್ ಹೋಗಿರ್ತೀರಿ, ಮುಂದೆ ಏನು ಮಾಡ್ಬೇಕಪ್ಪ ಅಂದ್ರೆ ಮೂಗಿಂದ ತೊಗೊಂಡು ಬಾಯಿಂದ ಉಸಿರಾಟವನ್ನು ಬಿಡಬೇಕು. ಆಮೇಲೆ ನೆಕ್ಸ್ಟ್ 4 ಕಿಲೋಮೀಟ್ರ್ ಓಡ್ತೀರಿ. 4 ಕಿಲೋಮೀಟ್ರ್ ಓಡಿದ ಮೇಲೆ ಲಾಸ್ಟ್ ಇನ್ನೊಂದು ಕಿಲೋಮೀಟ್ರ್ ಇರ್ತದೆ. ಆ ಟೈಮ್ದಾಗ ಯಾವ ರೀತಿ ಓಡ್ಬೇಕಪ್ಪ ಅಂದ್ರೆ ನೀವು ಬಾಯಿಂದ ಅಥವಾ ಮೂಗಿಂದ ಉಸಿರಾಟವನ್ನು ತೊಗೊಂಡು ಬಿಡ್ಬೋದು 1 ಕಿಲೋಮೀಟ್ರ್ ಲಾಸ್ಟ್. ಯಾಕಂದ್ರೆ ನಮ್ಮ ದೇಹದಾಗ ಆಕ್ಸಿಜನ್ ಕೊರತೆ ಆಗ್ತಾ ಇರ್ತೈತಿ. ನಾವು ಹೆಂಗೆ ರನ್ನಿಂಗ್ ಮುಂದೆ ಹೋಗಕತ್ತೀವಿ ಅವಾಗ ಆಕ್ಸಿಜನ್ ಕೊರತೆ ಆಗ್ತೈತಿ. ಅವಾಗ ಅನಿವಾರ್ಯವಾಗಿ ಮೂಗಿಂದ ಬಾಯಿಂದ ನಾವು ಉಸಿರಾಟವನ್ನು ಮಾಡಬೇಕು. ನಿಮ್ಗೊಂದು ಮಾತು ಹೇಳ್ತೀನಿ ವಿದ್ಯಾರ್ಥಿಗಳೇ, ಏನು ಗೊತ್ತಿರಲಿಪ್ಪ ಅಂದ್ರೆ ಯಾರು 5 ಕಿಲೋಮೀಟ್ರ್ ಒಟ್ಟು ನಿಲ್ಲಾರ್ದ ಓಡ್ರೆ 18ರಿಂದ 24 ನಿಮಿಷನ್ಯಾಗ 100ಕ್ಕೆ 100 ಗ್ಯಾರಂಟಿ ನೀವು ಬರ್ತೀರಿ. ಇದನ್ನು ಮೈಂಡ್ ಫಿಕ್ಸ್ ಮಾಡ್ಕೊರಿ. ಒಟ್ಟು ನಿಲ್ಲಬಾರ್ದು ರೀ. ನೀವು ಎಲ್ಲಿಯೂ ನಿಲ್ಲಲ್ದು ಓಡ್ರಿ ಅಂದ್ರೆ 18ರಿಂದ 24 ನಿಮಿಷನ್ಯಾಗ ಗ್ಯಾರಂಟಿ ಹೇಳ್ತೀನಿ ನಾನು, ನೀವು ಬಂದೇ ಬರ್ತೀರಿ. ಒಟ್ಟು ನಿಲ್ಲಬಾರ್ದು. ನಿತ್ರ ಟೈಮ್ ಫೇಲ್ ಆಗ್ತದೆ. ನೀವು ಯಾವ ರೀತಿ ಓಡ್ರಿ. ಒಟ್ಟು ನಿಲ್ಲಾರ್ದ 5 ಕಿಲೋಮೀಟ್ರ್ ರನ್ನಿಂಗ್ ಮಾಡಿರಿ ಅಂದ್ರೆ 18ರಿಂದ 24 ನಿಮಿಷನ್ಯಾಗ ಗ್ಯಾರಂಟಿಯಾಗಿ ನೀವು ಓಡಿ ಬರ್ತೀರಿ. ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳು ಮೈಂಡ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಏನು, ಅವ್ನು ಸ್ಪೋರ್ಟ್ಸ್ಮನ್ ಅದಾನ, ರನ್ನಿಂಗ್ ಮಾಡ್ತಾನೆ, ಅವ ತೆಳ್ಳಗದಾನೆ, ಆರಾಮ್ ಓಡ್ತಾನೆ, ನಾ ದಪ್ಪದನಿ, ನನಗೆ ಓಡೋಕ್ಕಾಗೋದಿಲ್ಲ. ಆಮೇಲೆ ಅವ್ನು ಸ್ಟ್ರಾಂಗ್ ಅದಾನೆ, ಫಿಸಿಕಲಿ ಸ್ಟ್ರಾಂಗ್ ಅದಾನೆ, ಓಡ್ತಾನೆ, ನಾ ಸ್ಟ್ರಾಂಗ್ ಇಲ್ಲ, ನನಗೆ ಓಡೋಕ್ಕಾಗೋದಿಲ್ಲ. ಈ ರೀತಿ ಮೈಂಡಿನ್ಯಾಗ ವಿಚಾರ ಮಾಡ್ತಾರೆ ಅಭ್ಯರ್ಥಿಗಳು. ಆ ರೀತಿ ಒಟ್ಟು ಯಾರೂ ವಿಚಾರ ಮಾಡಬಾರ್ದು. ನಾ 5 ಕಿಲೋಮೀಟ್ರ್ ರನ್ನಿಂಗ 24 ನಿಮಿಷನ್ಯಾಗ ಓಡಬೇಕು, ನನ್ನ ಕಡೆಯಿಂದ ಸಾಧ್ಯತೆ ನಾ ಓಡ್ತೀನಿ. ಇದು ನಿಮ್ಮ ಮೈಂಡ್ ಫಿಕ್ಸ್ ಇರಬೇಕು. ಅವ್ನು ಸ್ಪೋರ್ಟ್ಸ್ಮನ್ ಅದಾನು, ಅವ್ನು ತೆಳಗದಾನು, ಅವ್ನು ದಪ್ಪದಾನು, ಇದು ಯಾವುದೂ ನಿಮ್ಮ ತಲೆಯಾಗ ಬರಬಾರ್ದು. ನೀವೇನು ನಿಮ್ಮ ಓಟ ನಾವು ಓಡಬೇಕು, ಇಷ್ಟು ನಿಮ್ಮದು ಫಿಕ್ಸ್ ಇದ್ದರೆ 100ಕ್ಕೆ 100 ಗ್ಯಾರಂಟಿಯಾಗಿ ಅಭ್ಯರ್ಥಿಗಳೇ ನೀವು ರನ್ನಿಂಗನ್ನು ಮಾಡ್ತೀರಿ. ಅದಕ್ಕಿಂತ ಮುಂಚೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ, ಫಸ್ಟ್ ನಾನು ನಿಮ್ಗೆ ಹೇಳ್ತೀನಿ, 5 ಕಿಲೋಮೀಟ್ರ್ ರನ್ನಿಂಗ್ ಮಾಡಬೇಕಾದ್ರೆ ವಾರ್ಮಪ್ ಎಕ್ಸಸೈಸ್ ಮಾಡೇ ರನ್ನಿಂಗ್ ಸ್ಟಾರ್ಟ್ ಮಾಡಬೇಕು. ವಾರ್ಮಪ್ ಎಕ್ಸಸೈಸ್ ಲೈಟಾಗಿ ಮಾಡಿರಿ. ನೀವು ಕಾಲು ಪಾದಗಳನ್ನ ತಿರುಗಿಸ್ರಿ, ಅಪ್ ಡೌನ್ ಮಾಡಿರಿ, ಸೈಡ್ ಟು ಸೈಡ್ ಮಾಡಿರಿ. ಆಮೇಲೆ ಮೊಣಕಾಲು ತಿರುಗಿಸ್ಕೋರಿ, ನಡ ತಿರುಗಿಸ್ಕೋರಿ, ಆಮೇಲೆ ಕತ್ತುಗಳನ್ನ ತಿರುಗಿಸ್ರಿ, ಅಪ್ ಡೌನ್ ಮಾಡಿರಿ. ಮತ್ತು ಇತರೆ ಲೈಟಾಗಿ ಕೈಗಳನ್ನ ತಿರುಗಿಸ್ರಿ. ಲೈಟಾಗಿ ವಾರ್ಮಪ್ ಎಕ್ಸಸೈಸನ್ನು ಫಸ್ಟ್ ಮಾಡಬೇಕು. ಅಂದ್ರೆ ಅಲ್ಲಿ ಮಸಲ್ಸ್ ಏನಾಗಬೇಕಂದ್ರೆ ರಿಲ್ಯಾಕ್ಸ್ ಆಗ್ಬೇಕು. ಫಸ್ಟ್ ನಿಮ್ಮ ಮೈಯಾನು ಮಸಲ್ಸ್ ರಿಲ್ಯಾಕ್ಸ್ ಆದವು ಅಂದ್ರೆ ಅವಾಗ ನಿಮ್ಮಲ್ಲಿ ಒಂದು ಶಕ್ತಿ ಬರ್ತದೆ, ನಿಮ್ಮಲ್ಲಿ ಒಂದು ಸ್ಟೆಮಿನಾ ಬರ್ತದೆ, ರನ್ನಿಂಗ್ ಮಾಡಲಿಕ್ಕೆ ಒಂದು ಹುರುಪು ಬರ್ತದೆ. ಒಮ್ಮೆ ಹೋಗಿ ನೇರವಾಗಿ ನಿಂತು ಟೈಮ್ ಸ್ಟಾರ್ಟ್, ರನ್ನಿಂಗ್ ಸ್ಟಾರ್ಟ್ ಹಿಂಗೆ ಓಡಾಕೈತ್ರಿ ಅಂದ್ರೆ 1 ಕಿಲೋಮೀಟ್ರು 2 ಕಿಲೋಮೀಟ್ರ್ ಓಡಿರಿ ಅಂದ್ರೆ ನೀವು ಸುಸ್ತಾಗಿ ಬಿಡ್ತೀರಿ. ಅದಕ್ಕೆ ಫಸ್ಟ್ ಏನು ಅಂದ್ರೆ ವಾರ್ಮಪ್ ಎಕ್ಸಸೈಸ್ 5ರಿಂದ 10 ನಿಮಿಷ ಲೈಟಾಗಿರಿ, ಹಾರ್ಡ್ ಬೇಕಾಗಿಲ್ಲ. ಲೈಟಾಗಿ ವಾರ್ಮಪ್ ಎಕ್ಸಸೈಸ್ ಮಾಡಿಕೊಂಡು ನೀವು ರನ್ನಿಂಗ್ ಮಾಡಿರಪ್ಪ ಅಂದ್ರೆ ಅಲ್ಲಿ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಆಗೋದ್ರಿಂದ ನೀವು ಓಡ್ಬೇಕು ಅನ್ನಿಸ್ತದೆ. ಆಮೇಲೆ ಓಡುವಾಗ ಫಸ್ಟ್ ಏನಾಕದ್ರಿ, 1 ಕಿಲೋಮೀಟ್ರು 1.5 ಕಿಲೋಮೀಟ್ರು 2 ಕಿಲೋಮೀಟ್ರು ನಿಮ್ಮ ತೇಕ್ ಜಾಸ್ತಿ ಬರ್ತದೆ. ಆಮೇಲೆ 2 ಕಿಲೋಮೀಟ್ರ್ ನಂತರ ಏನಾಗ್ತದೆ ಅಂದ್ರೆ ತಾನೇ ಆಟೋಮೆಟಿಕ್ಕಾಗಿ ತೇಕ್ ಕಂಟ್ರೋಲ್ ಆಗ್ತಾ ಹೋಗ್ತದೆ. ಮುಂದೆ ಬರ್ತಾ ಕೆಳಗೆ ಕಾಲುಗಳು ನೋವು ಬರ್ತಿರ್ತಾವೆ. ಅದಕ್ಕೆ ಓಡೋ ಸ್ಟೈಲ್ ಕರೆಕ್ಟಾಗಿ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡೋರಿಗೆ ಏನೂ ತೊಂದರೆ ಇಲ್ಲ. ಒಂದು ಲೆವೆಲ್ ಆರಾಮಾಗಿ ಓಡ್ರಿ. ಎಲ್ಲಿ ನಿಲ್ಲಿಲ್ಲ ಅಂದ್ರೆ ನೀವು 24 ನಿಮಿಷನ್ಯಾಗ 5 ಕಿಲೋಮೀಟ್ರ್ ಗ್ಯಾರಂಟಿ ಬರ್ತೀರಿ. ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ, ಆರ್ಮಿ ಆಯ್ತು, ಕೆಲವೊಂದು ಡಿಫೆನ್ಸ್ ಫೋರ್ಸ್ದಾಗ ಅಲ್ಲಿ 5 ಕಿಲೋಮೀಟ್ರ್ ರನ್ನಿಂಗ್ ಇರ್ತದೆ. ಮ್ಯಾಲೆ 10 ಕಿಲೋ 20 ಕಿಲೋ 25 ಕಿಲೋ ಹೊತ್ಕೊಂಡು ಓಡ್ಬೇಕು ರೀ. ಅದು 20 ನಿಮಿಷನ್ಯಾಗ ಓಡಿ ಬರ್ತಾರೆ 5 ಕಿಲೋಮೀಟ್ರ್. ನೀವು ಖಾಲಿ ಓಡೋಕೆ 24 ನಿಮಿಷ ಯಾಕೆ ಆಗೋದಿಲ್ಲ ರೀ ನಿಮ್ಗೆ? 5 ಕಿಲೋಮೀಟ್ರ್ ಆರಾಮ್ ನೀವು 100ಕ್ಕೆ 100 ಗ್ಯಾರಂಟಿಯಾಗಿ ಓಡ್ಬೋದು. ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಇನ್ನೊಂದು, ರನ್ನಿಂಗ್ ಓಡುವಾಗ ಯಾವ ರೀತಿ ಓಡಬೇಕು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಶಾರ್ಟ್ ರನ್ನಿಂಗ್ ಮಾಡುವಾಗ ತುದಿಗಾಲ ಮೇಲೆ ಓಡ್ತಾರೆ ರೀ. ಶಾರ್ಟ್ ರನ್ನಿಂಗ ತುದಿಗಾಲ ಮೇಲೆ ಓಡಬೇಕು. ಅಲ್ಲಿ ಪೂರ್ತಿ ನಾವು ಪಾದ ಊರಿದ್ವಿ ಅಂದ್ರೆ ಓಡೋಕ್ಕಾಗೋದಿಲ್ಲ. ಇದು ಲಾಂಗ್ ರನ್ನಿಂಗ್, 5 ಕಿಲೋಮೀಟ್ರ್ ಅಂದ್ರೆ ಲಾಂಗ್ ರನ್ನಿಂಗ್ ಅಂದಾಗ ಆರಾಮ್ಸರಿ ನೀವು ಪಾದವನ್ನು ಇಟ್ಕೋತ ಆರಾಮ್ಸರಿ ಹೋಗ್ಬೋದು ರೀ. ಪೂರ ಹಿಂಗೆ ತುದಿಗಾಲ ಮೇಲೆ 5 ಕಿಲೋಮೀಟ್ರ್ ಓಡ್ರಿ ಅಂದ್ರೆ ಏನಾಕತ್ರಿ, ಪೂರ ಕಾಲು ನೋವು ಬರ್ತದೆ, ಓಡಲಿಕ್ಕೆ ಆಗೋದಿಲ್ಲ. ನೀವು ಆರಾಮ್ಸರಿ ಓಡ್ಬೋದು. 24 ನಿಮಿಷ ಆರಾಮ್ಸರಿ ಪೂರ ಪಾದ ಇಟ್ಟು ಆರಾಮ್ ಸ್ವಿಂಗ್ ಮಾಡ್ತಾ ಆರಾಮ್ ಓಡಬೇಕು. ಓಡುವಾಗ ಇನ್ನೊಂದು ನಿಮ್ಮ ಬಾಡಿ ಹೆಂಗಿರ್ಬೇಕಪ್ಪ ಅಂದ್ರೆ 15ರಿಂದ 20 ಡಿಗ್ರಿ ಹಿಂಗೆ ಮುಂದಿರ್ಬೇಕು ರೀ. ಹಿಂಗೆ ಸ್ಟೇಟ್ ಓಡಂಗಿಲ್ಲ. 15ರಿಂದ 20 ಡಿಗ್ರಿ, ಭಾಳಲ್ಲ, 15ರಿಂದ 20 ಡಿಗ್ರಿ ಹಿಂಗೆ ಮುಂದಿರಬೇಕು. ಹಿಂಗೆ ಓಡ್ತಾರೆ ಪೂರ ಹಿಂಗೆ ಬಾಕೊಂಡು ಹಿಂಗೆ ಓಡೋದಲ್ಲ, ಮತ್ತು ಸ್ವಲ್ಪ ಒಂದೀಟ್ ಮೂಮೆಂಟ್ ಎಷ್ಟು ಮುಂದೆ ರೀ. 15ರಿಂದ 20 ಡಿಗ್ರಿ ಇಷ್ಟ ರೀ. ಇಟ್ಟು ತೊಗೊಂಡು ನೀವು ಓಡಾಕೈತ್ರಿಪ್ಪ ಅಂದ್ರೆ ಅಲ್ಲಿ ಗಾಳಿ ನಿಮ್ಗೆ ಒತ್ತಡನೂ ಬರೋಂಗಿಲ್ಲ. ಆರಾಮ್ ಸರಿಯಾಗಿ ನೀವು ರನ್ನಿಂಗನ್ನು ಮಾಡ್ಬೋದು. ಆರಾಮ್ ಹೆಜ್ಜೆ ಇಟ್ಕೊಂಡು ಆರಾಮ್ ಓಡ್ಬೋದು. ಇಲ್ಲಿ ತುದಿಗಾಲ ಮೇಲೆ ಓಡ್ರಿ. ಕೆಲವೊಂದು ಜನ ಬೇರೆ ಟಿಪ್ಸ್ಗಳನ್ನ ಹೇಳ್ತಾ ಇರ್ತಾರೆ. ಆದರೆ ನನ್ನ ಸ್ವಂತದ ಅನುಭವ ನಾನು ಹೇಳ್ತೀನಿ, ನೀವು 5 ಕಿಲೋಮೀಟ್ರ್ ರನ್ನಿಂಗ ಆರಾಮ್ ಸರಿಯಾಗಿ ಓಡ್ಬೋದು. ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ರೀ, ನೀವು ಕಾಲುಗಳು ಸ್ಟ್ರಾಂಗ್ ಇರಬೇಕು. ಆಮೇಲೆ ಆರಾಮಾಗಿ ಓಡಬೇಕು. ನಮಗೆ ತೇಕ್ ಹತ್ತಬಾರ್ದು. ಆಮೇಲೆ ವೇಟ ನಮ್ದು ಇದ್ರೂ ಸಹಿತ ವಜ್ಜೆ ಅನ್ನಿಸ್ಬಾರ್ದು. ಆ ರೀತಿ ಮಾಡ್ಬೇಕಂದ್ರೆ ನಿಮ್ಗೆ ಇಂಪಾರ್ಟೆಂಟ್ ಹೇಳ್ತೀನಿ ವಿದ್ಯಾರ್ಥಿಗಳೇ, ನೀವು ಯಾವುದೇ ಕೋಚಿಂಗ್ ಸೆಂಟ್ರ್ನಲ್ಲಿರಲಿ ಅಥವಾ ಮನೆಯಲ್ಲಿರ್ರಿ,
ನೀವು ಕೆಲವೊಂದು ಆಹಾರಗಳನ್ನು ಬದಲಾವಣೆ ಮಾಡ್ಕೋಬೇಕಾಗ್ತದೆ. ಸ್ವಂತ ನೀವೇ ಮಾಡ್ಕೋಬೇಕು. ಕೋಚಿಂಗ್ ಸೆಂಟರ್ನಲ್ಲಿ ಎಲ್ಲ ಕೊಡಂದ್ರೆ ಯಾರೂ ಕೊಡೋದಿಲ್ಲ. ಸ್ವಂತ ನೀವೇ ತಯಾರು ಮಾಡ್ಕೋಬೇಕು. ಅವು ಏನೇನು ಆಹಾರಗಳನ್ನು ತೆಗೆದುಕೊಳ್ಬೇಕಪ್ಪ ಅಂದ್ರೆ ನಿಮ್ಗೆ ತೇಕ್ ಹತ್ತಬಾರ್ದು, ಹಗುರು ಅನಿಸ್ಬೇಕು. ಆರಾಮ 5 ಕಿಲೋಮೀಟ್ರ್ ರನ್ನಿಂಗ್ ಮಾಡ್ಬೇಕಂದ್ರೆ ನಾ ಕೆಲವೊಂದು ಆಹಾರಗಳನ್ನು ಹೇಳ್ತೀನಿ. ಅದನ್ನು ನೀವು ಮಾಡಿರಪ್ಪ ಅಂದ್ರೆ 100ಕ್ಕೆ 100 ಗ್ಯಾರಂಟಿ. ಅದ್ರ ರಿಸಲ್ಟ್ ಏನಪ್ಪ ಅಂದ್ರೆ ನಿಮ್ಗೆ 5 ದಿನದಾಗ ರಿಸಲ್ಟ್ ಸಿಗ್ತದೆ ರೀ. ನೀವು ಯಾರಾದರೂ ನಾ ಹೇಳಿದ ಆಹಾರ ಪದ್ಧತಿ ಮಾಡಿ ನೀವು ರನ್ನಿಂಗ್ ಪ್ರಾಕ್ಟೀಸ್ ಮಾಡಿರಿ, ನೀವು 5 ದಿನದಾಗ ನಿಮ್ಮ ರಿಸಲ್ಟ್ ಏನು ಬರ್ತದೆ ನೀವು ಹೇಳ್ಬೋದು. ಮೊದಲನೇದಾಗಿ ಆಹಾರ ಪದ್ಧತಿ ಅಂದ್ರೆ ಏನು ರೀ, ನಿಮ್ಗೆ ಎಷ್ಟು ತಿನ್ನೋಕ್ಕಾಗೈತೆ ಅಷ್ಟೇ. ಮೊದಲನೇದು ಹೆಸರು ಕಾಳು ಅಂತೀವಿ, ಮಡಿಕೆ ಕಾಳು. ಇವೆರಡೂ ಕಾಳುಗಳನ್ನ ಮೊಳಕೆ ಹೊಡೆದಿರ್ತಾವೆ ರೀ. ಮೊಳಕೆ ಹೊಡೆದಂಥವು ನೆನೆ ಇಟ್ಟು ಮೊಳಕೆ ಹೊಡಿಸಿದ್ದ ಮೊಳಕೆ ಕಾಳುಗಳನ್ನ ಒಂದು ತಾಟ್ನ್ಯಾಗ ಇಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ರಾತ್ರಿ ಶೇಂಗಾ ನೆನೆ ಇಡ್ರಿ. ಆ ಶೇಂಗಾನು ಎಷ್ಟು ಭಾಳಲ್ಲ, ಸ್ವಲ್ಪ ಹಿಡಿದ್ರಿ. ಎಲ್ಲ ನಾ ಭಾಳ ಐಟಮ್ ಹೇಳ್ತೀನಿ. ಸ್ವಲ್ಪ ನಿಮ್ಗೆ ಎಷ್ಟು ತಿನ್ನುವಾಗತ್ತೆ ರಾತ್ರಿ ಶೇಂಗಾ ನೆನಿಟ್ಟು ಮುಂಜಾನೆ ಎದ್ದ ಅದನ್ನು ಸ್ವಚ್ಛ ಹಂಗೆ ತೊಳೆದು ಅದನ್ನ ಇಟ್ಕೋರಿ ತಾಟ್ನ್ಯಾಗ. ಆಮೇಲೆ ಕಡ್ಲಿಯನ್ನು ಸ್ವಲ್ಪ ರೀ, ಎಲ್ಲ ಕಡ್ಲಿಯನ್ನು ನೆನೆಯಿಟ್ಟು ಅದನ್ನ ಇಟ್ಕೋರಿ. ಆಮೇಲೆ ಬೆಲ್ಲ ಮರಿಬೇಡ್ರಿ, ಅದರ ಜೊತೆ ಬೆಲ್ಲನೂ ಸಹಿತ ಅದ್ರ ಜೊತೆ ಇರಬೇಕು. ಆಮೇಲೆ ಹಸಿ ತರಕಾರಿ ಪಲ್ಯಗಳನ್ನು ತಿನ್ನಬೇಕು. ನೀವು ಮೆತ್ತೆ ಪಲ್ಯ ಸಿಗ್ತಾರೆ, ಮೆತ್ತೆ ಪಲ್ಯ, ಹಾತ್ರಿಗಿ ಪಲ್ಯ ಮತ್ತು ಬೇರೆ ಬೇರೆ ಪಲ್ಯ, ಹಸಿ ತರಕಾರಿ ಪಲ್ಯಗಳು ಸಿಕ್ಕೊಂಡ್ರೆ ಅವುಗಳನ್ನ ಸಹಿತ ಸ್ವಲ್ಪ ಇಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಹಣ್ಣುಗಳನ್ನ ಇಟ್ಕೋಬೇಕು ರೀ. ಹಣ್ಣು ಯಾವ್ದು ಬೇಕಾದಿರಲಿ, ನೀವು ಬಾಳೆಹಣ್ಣು ಇಟ್ಕೋರಿ. ಆಮೇಲೆ ಮತ್ತು ಬೇರೆ ಬೇರೆ ಹಣ್ಣುಗಳನ್ನ ಒಂದೊಂದು ಸ್ವಲ್ಪ ಇಟ್ಕೋದು. ನೀವು ಸ್ವಲ್ಪ ಮಾವಿನಕಾಯಿನ ಇಟ್ಕೋದು, ಸೀಸನ್ ಹೆಂಗಿರ್ತದೆ ಹಂಗೆ. ಆ್ಯಪಲ್ ಇಟ್ಕೋರಿ, ಚಿಕ್ಕು ಇಟ್ಕೋರಿ. ಯಾವ ಹಣ್ಣು ಸಿಗ್ತಾವೆ ಯಾವ ಸೀಸನ್ದಾಗ ಅದ್ರ ಪ್ರಕಾರ ಸ್ವಲ್ಪ ಹಣ್ಣುಗಳನ್ನ ಕಟ್ ಮಾಡಿಕೊಂಡು ಅದನ್ನು ಇಟ್ಕೋಬೇಕು. ಆಮೇಲೆ ನಿಮ್ಗೆ ಅನುಕೂಲ ಆದ್ರೆ ಹಣ್ಣಿನ ಜ್ಯೂಸ್ಗಳನ್ನ ಕುಡಿಬೇಕು. ಈ ರೀತಿ ಏನಪ್ಪ ಅಂದರೆ ಆಮೇಲೆ ನಿಮಗೆ ಬಾದಾಮಿ, ಆಮೇಲೆ ಗೋಡಂಬಿ, ಕಾಜು ಸ್ವಲ್ಪ ರೀ, ಭಾಳ ಬೇಡ. 2 ಕಾಳು, 3 ಕಾಳು, 5 ಕಾಳು, ಒಂದು 10 ಕಾಳು. 10 ಅಂದ್ರೆ ಭಾಳ ಆಕೈತೆ ರೀ. ಒಂದು 5 ಕಾಳು ಇಷ್ಟ ಎಲ್ಲ ಕೂಡಿ ಒಂದು ಪ್ಲೇಟ್ನ ಇಟ್ಕೊಂಡು ರನ್ನಿಂಗ್ ಮಾಡಿ ಬಂದ ಮೇಲೆ ಅಂಥ ಆಹಾರವನ್ನು ನೀವು ಸೇವನೆ ಮಾಡಿರಪ್ಪ ಅಂದ್ರೆ ಏನಾಗ್ತದ್ರೆ 5 ದಿನದಾಗ ನಿಮ್ಗೆ ರಿಸಲ್ಟ್ ತೋರಿಸ್ತದೆ. ಒಮ್ಮೆ ವೇಟ್ ಲಾಸ್ ನಿಮ್ಗೆ ಅನ್ನಿಸ್ತದೆ ನೀವು ವೇಟ್ ಲಾಸ್ ಆಗಿರಂಗಿಲ್ಲ. ನಾ ಹಗರ್ದನಿ, ಅಂತರ ಅಡ್ಡಾಡತ್ತೀನಿ. ಆಮೇಲೆ ಒಂದು ಶಕ್ತಿನ ಬೇರೆ ಬರ್ತದೆ, ಕೈಕಾಲೊಳಗೂ ಒಂದು ಶಕ್ತಿ ಚೇಂಜ್ ಆಗ್ತದೆ, ದೇಹದಾಗ ಆಯಿತು. ಆಮೇಲೆ ಮಾನಸಿಕವಾಗಿ ಒಂದು ಸದೃಢವಾಗಿ ನಾವು ಹಾಕಿವಿ. ಇದು ಪ್ರತಿನಿತ್ಯ ನಿಮ್ಮಷ್ಟು ನೀವು ಮಾಡಿಕೊಂಡು ನೀವು ತಿನ್ನಬೇಕು. ಇದು ಗೊತ್ತಿರ್ಬೇಕು. ನಿಮ್ಗೆ ಎಷ್ಟು ಆಕೈತೆ ಅಷ್ಟೇ ರೀ, ಎಲ್ಲ ಹುಯ್ಯತ್ತಲ್ಲ. ನಿಮ್ಗೆ ಎಷ್ಟು ತಿನ್ನಾಕೈತೆ ಹಸಿ ಕೊಬ್ಬರಿ ಇಟ್ಕೋರಿ. ಆಮೇಲೆ ಇನ್ನೊಂದು ಅನುಕೂಲ ಆದರೆ ಕುದಿಸಿದ ತತ್ತಿ, ದಿನ ಒಂದು ತತ್ತಿ ತಿನ್ರಿ ಸಾಕು, ಜಾಸ್ತಿ ಬೇಡ. ಐಟಮ್ ಭಾಳ ಇರ್ತಾವೆ. ನಿಮ್ಗೆ ಎಷ್ಟು ಸಾಧ್ಯ ಆಕೈತಿ ಅಷ್ಟು ಐಟಮ್ಗಳು ಕುಡಿಸ್ಕೊಂಡು ಪ್ರತಿನಿತ್ಯ ನೀವು ಮುಂಜಾನೆ ಎದ್ದು ರನ್ನಿಂಗ್ ಮಾಡಿ ಬಂದು ಇಂಥ ಆಹಾರವನ್ನು ಸೇವನೆ ಮಾಡಿರಿ. ಅದರ ಜೊತೆ ನಿಮ್ಗೆ ಅನುಕೂಲ ಆದ್ರೆ 1 ಪಾವು ಕಿಲೋ ಹಾಲನ್ನು ಕೊಡ್ರಿ. ನಿಮ್ಗೆ ಏನೇನು ಅನುಕೂಲ ಆಗ್ತದೆ, ಯಾಕಂದರೆ ಎಲ್ಲರ ಹತ್ರ ದುಡ್ಡು ಇರೋಂಗಿಲ್ಲ. ನಾವು ಎಲ್ಲರೂ ಇದನ್ನೆಲ್ಲ ತಿನ್ನಿರಿ ಅಂತ ಅನ್ನಂಗಿಲ್ಲ. ನಿಮ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಪ್ರಯತ್ನ ಮಾಡಿರಿ. ಆಹಾರ ಪದ್ಧತಿ ಒಳಗೂ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ 100ಕ್ಕೆ 100 ಗ್ಯಾರಂಟಿಯಾಗಿ ರನ್ನಿಂಗನ್ನು ನೀವು 24 ನಿಮಿಷ ಅಲ್ಲ 18 ನಿಮಿಷ ಒಳಗೆ 5 ಕಿಲೋಮೀಟ್ರ್ ರನ್ನಿಂಗನ್ನು ಓಡ್ಬೋದು. ಇನ್ನೂ 1 ತಿಂಗಳು 1.5 ತಿಂಗಳು ಟೈಮ್ ಅದ, ಆರಾಮ್ ಸರಿಯಾಗಿ ನೀವು ಓಡ್ಬೋದು. ಆಮೇಲೆ ಅಭ್ಯರ್ಥಿಗಳಿಗೆ ನಿಮ್ಗೊಂದು ಮಾತು ಹೇಳ್ತೀನಿ ನಾನು, ಮನುಷ್ಯಾಗ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಫಸ್ಟ್ ಇದಕ್ಕೆ ತಿಳ್ಕೊರಿ. ನೀವು ಏನೋ ಸಾಧನೆ ಮಾಡಬೇಕಾದ್ರೆ ಮನುಷ್ಯನ ಸಾಧನೆ ಮಾಡ್ತಾನೆ ರೀ. ಮನುಷ್ಯನಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. ಆದರೆ ನಿಮ್ಮ ಮನಸ್ಸಿರಬೇಕು, ಆಮೇಲೆ ನಿಮ್ಮ ಶ್ರಮ ಇರಬೇಕು, ಆಮೇಲೆ ನಿಮ್ಮ ಮೈಂಡ ಫಿಕ್ಸ್ ಮಾಡ್ಕೋಬೇಕು. ನಾ 5 ಕಿಲೋಮೀಟ್ರ್ ಓಡಬೇಕು. 5 ಕಿಲೋಮೀಟ್ರ್ ಓಡುವಾಗ ಒಟ್ಟು ನಿಲ್ಲಾರ್ದ ಓಡ್ರಿ. ಪ್ರತಿನಿತ್ಯ ಒಟ್ಟು ನಿಲ್ಲಬಾರ್ದು. ನೀವು ಎಷ್ಟು ಸ್ಲೋ ಓಡ್ತಿರೋ ಸ್ಪೀಡ್ ಓಡ್ತಿರೋ ನನಗೆ ಗೊತ್ತಿಲ್ಲ. ಟೈಮ್ ಹಚ್ಚಿರಿ, ಒಟ್ಟು ನಿಲ್ಲಾರ್ದು ಓಡ್ರಿ. ಆ ರೀತಿ ಓಡಿ ನೋಡ್ರಿ. ನೀವು ಓಡಿ ನೋಡಿ ಟೈಮ್ ಎಷ್ಟು ಆಕೈತೆ ಅನ್ನೋದು ನೀವು ಕಮೆಂಟ್ ಸಹಿತ ಮಾಡಿ ತಿಳಿಸ್ರಿ. ನಿಮ್ಗೆ ಗೊತ್ತಾಗ್ತದೆ. ಆರಾಮ್ 100ಕ್ಕೆ 100 ಗ್ಯಾರಂಟಿಯಾಗಿ ಹೇಳ್ತೀನಿ. 24 ನಿಮಿಷ ಒಳಗೆ 5 ಕಿಲೋಮೀಟ್ರ್ ಓಡ್ತೀರಿ. ಓಡುವಾಗ ವಾರ್ಮಪ್ ಎಕ್ಸಸೈಸ್ ಮಾಡೋದನ್ನು ಮರಿಬೇಡ್ರಿ. ಆಮೇಲೆ ಪ್ರತಿನಿತ್ಯ ಸ್ವಲ್ಪ ಆಹಾರ ಪದ್ಧತಿಯನ್ನು ಚೇಂಜ್ ಮಾಡ್ಕೊರಿ. ಆಮೇಲೆ ಇನ್ನೊಂದು ಭಾಳಷ್ಟು ಜನ ಏನು ಮಾಡ್ತಾರೆ, ಇವತ್ತು ರನ್ನಿಂಗ್ ಮಾಡೋದ್ರಿ, ನಾಳೆ ಅಂದರೆ ಕೈಕಾಲು ಮೈಕೈ ಸುಸ್ತಾಗ್ತದೆ, ಇವತ್ತು ರನ್ನಿಂಗ್ ಬ್ಯಾಡತ್ ಬಿಡೋದು. ಆ ರೀತಿಯೂ ಮಾಡಬಾರ್ದು. ಪ್ರತಿನಿತ್ಯ ನೋವು ಮೇಲೆ ನೋವು ಕೊಡ್ಬೇಕ್ರಿ. ನೋವು ಮೇಲೆ ನೋವು ಕೊಟ್ಟರೆ 100ಕ್ಕೆ 100 ಗ್ಯಾರಂಟಿ ನೀವು ಅದು ಏನಕ್ಕಿರಪ್ಪ ಅಂದ್ರೆ ಬಾಡಿ ಸೆಟ್ ಆಗ್ತದೆ. ನಿಮ್ಮದು ಬಾಡಿ ಸೆಟ್ ಆಗ್ತಾರೆ, ರನ್ನಿಂಗ್ ಮಾಡ್ತೀರಿ ಅಭ್ಯರ್ಥಿಗಳೇ. ಆದ್ದರಿಂದ ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಯಲ್ಲೀಗ ಅಗ್ನಿವೀರ ಆರ್ಮಿ ಈಗಾಗಲೇ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಬರೆದಂಥ ಅಭ್ಯರ್ಥಿಗಳು, ಅದೇ ರೀತಿಯಾಗಿ SSC GD ಈಗಾಗಲೇ ಪರೀಕ್ಷೆ ಪಾಸಾದಂಥ ಅಭ್ಯರ್ಥಿಗಳು, ಅದೇ ರೀತಿಯಾಗಿ RPF ಕಾನ್ಸ್ಟೇಬಲ್ ಪರೀಕ್ಷೆ ಪಾಸಾದಂಥ ಅಭ್ಯರ್ಥಿಗಳಿಗೆ ಉಚಿತವಾಗಿ ದೈಹಿಕ ತರಬೇತಿಯನ್ನು ನೀಡ್ತಾ ಇದ್ವಿ. ಓನ್ಲಿ ಊಟ ವಸತಿ ಫೀ ಮತ್ತು ಏನಪ್ಪ ಅಂದರೆ ಯೂನಿಫಾರ್ಮ್ ಫೀಸ್ ಅಷ್ಟೇ ಅದ. ಅದೇ ರೀತಿಯಾಗಿ ಈ ಸದ್ಯ ಪ್ರೆಸೆಂಟಾಗಿ ನಮ್ಮ ಸಂಸ್ಥೆಯೊಳಗೆ ಸ್ಟೇಟ್ ಪೊಲೀಸ್ ಅಂದರೆ ಕರ್ನಾಟಕ ಪೊಲೀಸ್, ಯಾವ್ರಿ ಸಿವಿಲ್ ಪೊಲೀಸ, DR, KSRP, KSISF, CR ಈ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ SSC GD, SSC MTS ಮತ್ತು ಹವಾಲ್ದಾರ ಹುದ್ದೆಗಳಿಗೆ ಸಹಿತ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ಕೊಡ್ತಾ ಇದ್ವಿ. ಇದಕ್ಕೆ ಕೋಚಿಂಗ್ ಫೀಸು, ಊಟ ವಸತಿ ಫೀಸು, ಯೂನಿಫಾರ್ಮ್ ಫೀಸು, ಎಕ್ಸಾಮ್ ಫೀಸ್ ಅದ. ಫಿಸಿಕಲ್ ತರಬೇತಿ ಬರೋರಿಗೆ ಏನಪ್ಪ ಇದ್ದಾರೆ
ಉಚಿತ ತರಬೇತಿ ಅದ, ಊಟ ವಸತಿ ಯೂನಿಫಾರ್ಮ್ ಫೀಸ್ ಮಾತ್ರ ಅದ. ಆದ್ದರಿಂದ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ಗಳನ್ನು ಮಾಡಿ. ಆ ಕಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇರ್ತೀನಿ. ಇನ್ನೊಮ್ಮೆ ಹೇಳ್ತೀನಿ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆ ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಸಹಿತ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿದೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.